ಮೊದಲಿಗೆ ನಮ್ಮ ಪೂಜ್ಯ ಪಿತಾಮಹ ಬ್ರಹ್ಮಶ್ರೀ ಪತ್ರಿಜಿ ದಿವ್ಯ ದಂಪತಿಗಳ ಚರಣಾರವಿಂದಕ್ಕೆ ವಂದಿಸುತ್ತಾ ಸಮಸ್ತ ಧ್ಯಾನ ಬಂಧುಗಳಿಗೆ ನನ್ನ ಆತ್ಮಪೂರ್ವಕವಾದಂತಹ ಪ್ರಣಾಮಗಳು. ಇಂದಿನ ಒಂದು ಕಾರ್ಯಕ್ರಮ ನನ್ನೊಳಗಿನ ಪತ್ರಿಜಿ. ಈ ಕಾರ್ಯಕ್ರಮಕ್ಕೆ ನನ್ನನ್ನ ಆಹ್ವಾನಿಸಿದಂತಹ ಪಿಎಂಸಿ ಕನ್ನಡ ಚಾನೆಲ್ನ ಎಲ್ಲಾ ಮಾಸ್ಟರ್ಸ್ ಗಳಿಗೆ ನನ್ನ ಧನ್ಯವಾದಗಳನ್ನ ಸಲ್ಲಿಸ್ತಾ, ನನ್ನ ಗುರುವಿನೊಂದಿಗೆ ನನ್ನ ಪಯಣ ಹೇಗೆ ಸಾಗ್ ಬಂತು ಅನ್ನೋದನ್ನ ನಾನು ಹಂಚ್ಕೊಳ್ತೀನಿ ಮಾಸ್ಟರ್ಸ್. ನನಗೆ ಈ ಒಂದು ಪಿರಮಿಡ್ ವ್ಯಾಲಿಯ ಪರಿಚಯ ಆಗಿದ್ದು 2019ನೇ ಇಸ್ವಿ, ಇದೇ ನವೆಂಬರ್ 11ನೇ ತಾರೀಕು. ನನಗೆ ತುಂಬಾ ಒಂದು ಆನಂದ ಆಗ್ತಿರುವಂತ ಪತ್ರಿಜಿ ಗುರುಗಳ ಒಂದು ಬರ್ತ್ಡೇಯ ದಿನನೇ, ಒಂದು ಜನ್ಮ ದಿನೋತ್ಸವ ಅಂತ ಏನ್ ಹೇಳ್ತೀವಿ, 11/11. ಇವತ್ತು ನನಗೆ ನನ್ನ ಒಂದು ಅನುಭವವನ್ನ ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡ್ಕೊಟ್ರು ಅಂತದ್ದು ನಿಜವಾಗ್ಲೂ ಒಂದು ಸುದೈವ ಅಂತ ಭಾವಿಸ್ತೀನಿ ಮೇಡಮ್. ಅಂದ್ರೆ ತುಂಬಾ ಆನಂದ ಆಗ್ತಿದೆ. ಯಾಕೆಂದ್ರೆ ಈ ಒಂದು ದಿನಾನೇ ನನಗೆ 2019ನೇ ಇಸ್ವಿ ಮರು ಜನ್ಮ ಅಂತ ಸಿಕ್ಕಂತ ಒಂದು ದಿನ. ಯಾಕೆ ಕೇಳಿದ್ರೆ ಅವತ್ತಿನ ದಿನಾನೇ ನಾನು ನಮ್ಮ ಪಿರಮಿಡ್ ವ್ಯಾಲಿಗೆ ಫಸ್ಟ್ ಟೈಮ್ ಎಂಟ್ರಿ ಕೊಟ್ಟಿದ್ದು. ನನ್ಗೆ ಅವಾಗ ಪತ್ರಿಜಿ ಗುರುಗಳ ಭೇಟಿ ಆಗ್ಲಿಲ್ಲ, ಬಟ್ ಎಲ್ಲರೂ ಕೂಡ ಇವತ್ತು ಪತ್ರಿಜಿ ಗುರುಗಳ ಬರ್ತಡೆ ಅಂತ ಹೇಳಿ ಇದ್ ಮಾಡ್ತಾ ಇದ್ರು, ಎಲ್ಲಾ ವಿಶ್ ಮಾಡ್ತಾ ಇದ್ರು. ಬಟ್ ಭೇಟಿ ಆಗ್ಲಿಕ್ಕಾಗಿಲ್ಲ. ಆದ್ರೆ ಆ ಒಂದು ಸ್ಥಳದ ಏನು ಒಂದು ಮಹಿಮೆ ಇತ್ತು, ಏನೋ ಒಂದು ರೀತಿಯಾದಂತಹ ಆತ್ಮಕ್ಕೆ ಸಂತೋಷ, ಎಲ್ಲೂ ಸಿಗದ ಒಂಥರ ಸಮಾಧಾನದ ಒಂದು ಅನುಭವ ಅಲ್ಲಿ ನನಗಾಯ್ತು. ಆ ಸ್ಥಳಕ್ಕೆ ನಾನು ಯಾರು ಕರೆದು ಹೋಗಿದ್ದಲ್ಲ, ಅಥವಾ ಏನು ಯಾರು ಹೇಳಿ ಗೊತ್ತೇ ಇರ್ಲಿಲ್ಲ ನಂಗೆ. ಇದಕ್ಕೂ ಮೊದಲು ಧ್ಯಾನ ಏನು ಪರಿಚಯನೇ ಇರ್ಲಿಲ್ಲ. ಆದ್ರೆ ಸುಮ್ನೆ ಹೋದೆ. ಬಟ್ ಆ ಹೋದಂತ ಸಂದರ್ಭದಲ್ಲಿ ನನ್ನ ಜೀವನದಲ್ಲಿ ಸಾಕಷ್ಟು ಚಾಲೆಂಜಸ್ ಇತ್ತು. ನಾನು ನೆಮ್ಮದಿನ ಅರಿಸ್ಕೊಳ್ತಾ ಹೋಗುವಂತ ಪ್ರಯತ್ನನೇ ನಾನು ಮಾಡಿದ್ದಾಗಿತ್ತು ಆ ಟೈಮಲ್ಲಿ. ಅದೇ ಒಂದು ಸಮಯದಲ್ಲಿ ಸದ್ಗುರುವಿನ ಕೃಪೆನೋ ಏನೋ ಅಲ್ಲಿ ನನಗೆ ಆ ಒಂದು ಶಾಂತಿಯ ಅನುಭವ ಆಯ್ತು. ಅದು ನನಗೆ ಪ್ರಪ್ರಥಮವಾಗಿ ಭೇಟಿ. ಅದಾದ ನಂತರ ಮತ್ತೆ ನನಗೆ ಅಲ್ಲಿ ಫಸ್ಟ್ ಪಿರಮಿಡ್ ವ್ಯಾಲಿಗೆ ಹೋದ ತಕ್ಷಣ ನನಗೆ ಕಂಡಂತ ಕೆಲವೊಂದು ಬೋರ್ಡ್ಗಳೇನಿತ್ತು ಅದು ನಂಗೆ ಬಹಳ ಆಶ್ಚರ್ಯ ಅನ್ನಿಸ್ತು. ಅಂದ್ರೆ ವಿಶೇಷವಾಗಿ ಕೇಳಿದೀನಿ, ಯಾವುದು ನಾನು ಈ ರೀತಿ ಈ ಮೊದ್ಲು ಕೇಳಲಿಲ್ಲ. ಈ ಮೊದಲು ಯಾವುದು ಈ ರೀತಿಯಾದಂತ ವಿಚಾರಗಳೇ ನಮ್ ತಲೆಯಲ್ಲಿ ಹೊಳೆದಿರ್ಲಿಲ್ವಲ್ಲ ಅನ್ನೋ ತರಹ ಒಂದಷ್ಟು ಬೋರ್ಡ್ಗಳನ್ನ ನೋಡ್ದೆ. ಅದ್ರೊಳಗೆ ಪ್ರಮುಖವಾಗಿ ಎಲ್ಲ ಎನರ್ಜೀಸ್ ಮೇಲಿತ್ತು. ನಿನ್ನ ಏಳ್ಗೆಗೆ ನೀನೇ ಶಿಲ್ಪಿ ಅನ್ನೋ ತರ, ಅಂದ್ರೆ ಯು ಕ್ರಿಯೇಟ್ ಯುವರ್ ಓನ್ ರಿಯಾಲಿಟಿ ಅನ್ನೋದಿರ್ಬೋದು. ಹಾಗೇನೆ ಉದ್ಧರೇದ ಆತ್ಮನ, ನಿನ್ನ ಉದ್ಧಾರವನ್ನ ನೀನೇ ಮಾಡ್ಕೊಳ್ಬೇಕು ಅನ್ನುವಂಥದ್ದು. ಸೊ ಇದೆಲ್ಲ ನನ್ಗೆ ಹೊಸದಾಗಿ ಅನ್ನಿಸ್ತು. ಅದ್ರ ಜೊತೆಗೆ ಇನ್ನೊಂದು ಬಹಳ ಗಮನ ಸೆಳೆದಂತಹ ಒಂದು ಸ್ಲೋಗನ್ ಏನಿತ್ತು ಅಂದ್ರೆ, ಎಲ್ಲಾ ಅಶುಭ ಘಟನೆಗಳಿಗೂ ನಿನ್ನ ಅಶುಭ ಆಲೋಚನೆಯೇ ಕಾರಣ. ನಿನ್ನ ಜೀವನದಲ್ಲಿ ನಡೆಯುವಂತ ಅಶುಭ ಘಟನೆಗಳಿಗೆ ನಿನ್ನ ಅಶುಭ ಆಲೋಚನೆಯೇ ಕಾರಣ ಅನ್ನುವಂತ ಒಂದು ಸ್ಲೋಗನ್ ಏನಿತ್ತು, ಒಂದು ಬೋರ್ಡ್ ಏನಿತ್ತು, ಅದು ನಂಗೆ ಬಹಳವಾಗಿ ಗಮನ ಸೆಳೆದಂತದ್ದು. ಇದ್ರ ಹಿಂದೆನೆ ನನ್ನ ಪ್ರಯಾಣ ಶುರುವಾಯ್ತು ಅಂತ ಹೇಳ್ಬೋದು. ನನ್ನ ಯಾವ ಅಶುಭ ಆಲೋಚನೆ ಇವತ್ತಿನ ನನ್ನ ಸಮಸ್ಯೆಗೆ ಕಾರಣ ಅಂತ ನಾನು ಒಳ ಹೋಗ್ಲಿಕ್ಕೆ ಪ್ರಯತ್ನ ಮಾಡಿದೆ. ಅಂತ ಸಂದರ್ಭದಲ್ಲಿ ಅಲ್ಲೇ ಇದ್ದಂತ ಒಬ್ರು ಮಾಸ್ಟರ್ಸ್, ಸಾಕಷ್ಟು ಜನ ಮಾಸ್ಟರ್ಸ್ ನಾನು ಅವಾಗ ಭೇಟಿ ಮಾಡಿದೆ ಅಲ್ಲೇನೆ. ಅವರು ಹೇಳೋದೆಲ್ಲ ತುಂಬಾ ವಿಶೇಷವಾಗೂ ಅನ್ನಿಸ್ತು. ಮತ್ತೆ ಎಲ್ಲೋ ಗೊತ್ತಿಲ್ಲದ ಒಂಥರ ಆತ್ಮೀಯತೆ. ಮೊದಲ ಬಾರಿ ಭೇಟಿ ಮಾಡಿದ್ರು ಕೂಡ ನಾನು ಯಾವಾಗ್ಲೂ ಇವ್ರನ್ನೆಲ್ಲ ಭೇಟಿ ಮಾಡಿದೀನೋ ಏನೋ ಅನ್ನೋಂತ ಒಂದ್ ರೀತಿ ಅವಿನಾಭಾವವಾದಂತ ಒಂದು ಸಂಬಂಧ ಅಲ್ಲಿ ಅನ್ನಿಸ್ತಾ ಇತ್ತು. ಅವ್ರಷ್ಟು ಆತ್ಮೀಯವಾಗಿ ಮಾತಾಡೋದ್ರಿಂದ ನಮ್ಮ ಸಂಬಂಧಗಳಲ್ಲೂ ಸಿಕ್ಕದೆ ಇರುವಂತ ಒಂದು ಆತ್ಮೀಯತೆ ನನಗೆ ಅಲ್ಲಿ ಒಂದು ಅನುಭವಕ್ಕೆ ಬಂತು. ಅದ್ರಲ್ಲಿ ಒಂದು ಮಾಸ್ಟರ್ ಚೈತನ್ಯ ಅಂತ ಇಲ್ಲೇ ಬೆಂಗಳೂರಿನವರು, ಅವರು ನಿಮ್ಗೆ ಧ್ಯಾನ ಮಾಡಿ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ,
ಅದು ಈ ಒಂದೇ ವಾಕ್ಯ ನನ್ನ ಬಹಳ ಮನಸ್ಸು ಕೆಡಿಸಿತ್ತು. ನಿನ್ನ ಅಶುಭ ಆಲೋಚನೆನೇ ನಿನ್ನ ಒಂದ್ ಇವತ್ತಿನ ಒಂದು ದುಃಖಕ್ಕೆ ಕಾರಣ ಅಂದ್ರೆ, ಅಶುಭ ಘಟನೆಗೆ ನಿನ್ನ ಅಶುಭ ಆಲೋಚನೆನೇ ಕಾರಣ ಅಂದ್ರೆ ನಂದ್ ಯಾವ ಅಂತ ಎಲ್ಲೋ ಒಂದು ನನ್ನ ಒಳಗಿನ ಈಗೋಗೆ ಪ್ರಿಕ್ ಆಯ್ತದು. ಅವಾಗ ಅವರು ಕೂಡ ಅವ್ರಿಗೆ ನಾನು ಕೇಳ್ದೆ ಈ ವಾಕ್ಯದ ಬಗ್ಗೆ ಏನ್ ಹೇಳ್ತೀರಾ ಅಂತ. ಹೌದು, ಇವತ್ತಿನ ನಮ್ಮ ಘಟನೆಗೆ ನಮ್ಮ ಆಲೋಚನೆಗಳೇ ಕಾರಣ. ಅವ್ರು ಹೇಳಿದಾಗ ನಂಗೆ ಎಲ್ಲೋ ಒಂದ್ ಕಡೆ ಇದ್ರ ಬಗ್ಗೆ ಜಾಸ್ತಿ ತಿಳ್ಕೊಬೇಕು, ನಾನು ಇನ್ನು ಒಳ ಹೋಗ್ಬೇಕು ಅಂತ ಮನ್ಸಿಗೆ ಅನ್ನಿಸ್ತು. ಅವಾಗ ನಾನು ಮತ್ತೆ ಯಾವ್ದಾದ್ರು ಇಲ್ಲಿ ಇದನ್ನ ತಿಳ್ಕೊಬೇಕು ಅಂದ್ರೆ ಏನ್ ಮಾರ್ಗ, ಅವಾಗ ಸ್ಟಿಲ್ನೆಸ್ ರಿಟ್ರೀಟ್ ಅಂತ ಆಗ್ತಿತ್ತು. ಸೊ ಸ್ಟಿಲ್ನೆಸ್ ರಿಟ್ರೀಟ್ ನಮ್ಗೆ ಫೆಬ್ರವರಿ ನಲ್ಲಿ ಸ್ಟಾರ್ಟ್ ಆಯ್ತು. ಅಂದ್ರೆ ನವೆಂಬರ್ 2019 ನವೆಂಬರ್ಗೆ ನಂಗೆ ಇದು ಪಿರಮಿಡ್ ವ್ಯಾಲಿ ಪರಿಚಯ ಆಗಿದ್ದು. ಅದೇ 2020 ಫೆಬ್ರವರಿಗೆ ಒಂದು ಇದಿತ್ತು, ಏನು ರಿಟ್ರೀಟ್ ಇತ್ತು. ಅದು 7 ದಿನಗಳ ಒಂದು ರಿಟ್ರೀಟ್. ಅಲ್ಲಿ ತನಕ ನಾನು ಮನೆ ಬಿಟ್ಟು ಹೋಗಿದ್ದೇ ಇಲ್ಲ, ಈ ರೀತಿ ಎಲ್ಲ ಏನೂ ಅನುಭವ ಇರ್ಲಿಲ್ಲ. ಆದ್ರೆ ಹೋಗ್ಬೇಕು ಅಂತ ಅನ್ಸಿ 1 ವಾರಗಳ ಕಾಲ ನಾನು ಆ ಸ್ಟಿಲ್ನೆಸ್ ರಿಟ್ರೀಟ್ ಅಟೆಂಡ್ ಮಾಡಿದೆ. ಅದ್ರಲ್ಲಿ ನಮ್ಮ ಸಾಗರ್ ಸರ್ ಮತ್ತೆ ಈ ಸುರೇಶ್ ಕಲ್ಬುರ್ಗಿ ಸರ್ ಅವರೆಲ್ಲ ಕ್ಲಾಸಸ್ ತಗೊಂಡಿದ್ರು. ನಂಗೆ ಎಲ್ಲ ಹೊಸ ವಿಚಾರಗಳು, ಆದ್ರೆ ಏನೋ ಒಂದ್ ರೀತಿ ಮನಸ್ಸಿಗೆ ಸಮಾಧಾನ ಕೊಡ್ತಾ ಇದೆ, ಶಾಂತಿ ಕೊಡ್ತಾ ಇದೆ, ಯಾವ ನೋವುಗಳು ಬಾಧಿಸ್ತಾ ಇಲ್ಲ. ಅದು ನನಗೆ ಎಲ್ಲೋ ಒಂದ್ ಕಡೆಗೆ ಇಲ್ಲ, ಈ ಮಾರ್ಗದಲ್ಲಿ ಏನೋ ಒಂದು ತಿರುಳಿದೆ, ನಾನು ಇದನ್ನ ಕಂಡ್ಕೋಬೇಕು, ಈ ಮಾರ್ಗದಲ್ಲಿ ಹೋಗ್ಬೇಕು ಅಂತ ಹೇಳಿ ಆ ಒಂದು ಸ್ಟಿಲ್ನೆಸ್ ರಿಟ್ರೀಟ್ ಅಲ್ಲಿ ಅವ್ರು ಏನ್ ಹೇಳ್ತಾರೋ ಅದನ್ನೆಲ್ಲ ಪಾಲನೆ ಮಾಡಿದೆ. ಅಂದ್ರೆ ದಿನಕ್ಕೆ 5-6 ಗಂಟೆಗಳ ಕಾಲ ನಿರಂತರ ಧ್ಯಾನ ಇತ್ತು, ಮೌನ ಇತ್ತು, ಹಾಗೇನೆ ಮೊಬೈಲ್ ಸಂಪೂರ್ಣ ಬಳಕೆ ನಿಷಿದ್ಧವಾಗಿತ್ತು ಆ ಸಮಯದಲ್ಲಿ. ಕಂಪ್ಲೀಟ್ ಆಗಿ ನಾನು, ನೇಚರ್, ನನ್ನ ಜೊತೆ ನಾನು ಅನ್ನೋ ತರ ಒಂದು ಸಿಚುವೇಶನ್ ಯಾವಾಗ ಒಂದು ನಮ್ಗೆ ಆಯ್ತು, ಆ ಒಂದು ಸಿಚುವೇಶನ್ ಯಾವಾಗ ನಮ್ಮ ಎದುರಿಗೆ ಬಂತು, ಅವಾಗ ಇಲ್ಲಿ ತನಕ ಹೊರಗೆ ಹೋಗ್ತಿದ್ದ ಮನ್ಸು ಏಕ್ದಮ್ ಒಳಗಡೆ ಹೋಗಕ್ ಪ್ರಾರಂಭ ಮಾಡ್ತು. ಏನು ಇಲ್ವಲ್ಲ, ಮೊಬೈಲ್ ಇಲ್ಲ, ಎಲ್ಲೂ ಹೋಗಂಗಿಲ್ಲ, ಮೌನವಾಗಿರ್ಬೇಕು, ಆದಷ್ಟು ಧ್ಯಾನದಲ್ಲಿ ಕಳಿಬೇಕು. ಅವಾಗ ನನ್ನ ಮನಸ್ಸು ಒಳಮುಖ ಪ್ರಯಾಣ ಮಾಡಕ್ ಪ್ರಾರಂಭ ಆಯ್ತು. ಪತ್ರಿಜಿ ಗುರುಗಳು ಅವರ ಒಂದು ಆಧ್ಯಾತ್ಮಿಕ ಶಾಸ್ತ್ರ ಪುಸ್ತಕದಲ್ಲಿ ಹೇಳ್ತಾರೆ, ಹೂವು ಅರಳಿದ ಕೂಡ್ಲೆ ಹೇಗೆ ತನ್ನ ಪರಿಮಳವನ್ನ ಹೊರಸೂಸತ್ತೋ ಅದೇ ರೀತಿ ಪಿರಮಿಡ್ ಮಾಸ್ಟರ್ಸ್ ಈ ಧ್ಯಾನ ಮಾರ್ಗಕ್ಕೆ ಬಂದಾಗ ಆ ಜ್ಞಾನ ಅನ್ನುವಂಥದ್ದು ತಾನಾಗೆ ಉದಯಿಸುತ್ತೆ ಅಂತ ಒಂದು ಮಾತು ಹೇಳ್ತಾರೆ. ನನಗೂ ಕೂಡ ಹಾಗೇನೆ, ನನಗೆ ಅದೆಲ್ಲ ಒಂದೊಂದಾಗೇನೆ, ಏನು ಈ 18 ಪ್ರಿನ್ಸಿಪಲ್ಸ್ ಇದೆ, 13 ಗೈಡಿಂಗ್ ಪ್ರಿನ್ಸಿಪಲ್ಸ್ ಇದೆ, ಇವೆಲ್ಲ ಅದು ಮೊದಲು ಗೊತ್ತಿತ್ತು, ಅದ್ರ ಬಗ್ಗೆ ಗಮನ ಇರ್ಲಿಲ್ಲ, ಅದನ್ನ ಯಾವುದು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿರ್ಲಿಲ್ಲ. ಆದ್ರೆ ನಿಧಾನವಾಗಿ ಇದೆಲ್ಲ ಮೌನ ಎಷ್ಟು ಮಹತ್ವ ನಮ್ಮ ಜೀವನಕ್ಕೆ, ನಿಜವಾಗ್ಲೂ ನಾವ್ ಯಾವ್ದಕ್ಕೆ ಇಂಪಾರ್ಟೆನ್ಸ್ ಕೊಡ್ಬೇಕು, ಯಾವ್ದಕ್ಕೆ ಮಹತ್ವ ಕೊಡುವಂತ ಅವಶ್ಯಕತೆ ಇಲ್ಲ, ಯಾವ್ದು ನಮಗ್ ಬೇಕಾಗಿರೋದು ಅನ್ನೋದು ಎಲ್ಲದನ್ನು ತಾನಾಗೆ ಅರಿವಿಗೆ ಬಂತು. ಅದೇ ಫೆಬ್ರವರಿ 19ನೇ ತಾರೀಕಿಂದ ನನ್ನ ಬರ್ತ್ಡೇ ಕೂಡ ಆಗಿತ್ತು. ಅವತ್ತು ನನ್ಗೆ ಪತ್ರಿಜಿ ಗುರುಗಳದ್ದೇ ಆಶೀರ್ವಾದ ಸಿಕ್ತು. ಯಾಕಂದ್ರೆ ಆ ರಿಟ್ರೀಟ್ ಅಲ್ಲಿ ಅದು ಪ್ರಾರಂಭ ಏನೋ ಮೋಸ್ಟ್ಲಿ ಫೆಬ್ರವರಿ 12ರಿಂದನೋ 13ರಿಂದನೋ ಪ್ರಾರಂಭ ಆಯ್ತು. 21ನೇ ತಾರೀಕು ತನಕ ನಮ್ಗೆ ಅವಕಾಶ ಇತ್ತು. ಅಂದ್ರೆ 7 ದಿನದಿತ್ತಲ್ವಾ, ಸೊ 21st ವರೆಗಿತ್ತು. ಬಟ್ 19th ಅವತ್ತು ಪತ್ರಿಜಿ ಗುರುಗಳು ನಮ್ಗಲ್ಲಿ ಸಿಕ್ಕಿದ್ರು. ಅಂದ್ರೆ ರಿಟ್ರೀಟಿಗೆ ಅವ್ರು ಬಂದಿದ್ರು ಒಂದು ಗೆಸ್ಟ್ ಆಗಿ, ಎಲ್ಲಿ ಆ ಪಿರಮಿಡ್ ವ್ಯಾಲಿನಲ್ಲಿ. ಆ 19th ನನ್ ಬರ್ತ್ಡೇ ಇತ್ತು. ಸೊ ನಾನು ಅವಾಗ ನಂಗೇನೋ ಗೊತ್ತಿಲ್ಲ, ಆ ಪತ್ರಿಜಿ ಗುರುಗಳ ಹತ್ರ ಹೋಗಿ ಆಶೀರ್ವಾದ ತಗೊಂಡು ಇದ್ ಮಾಡ್ಬೇಕು ಅಂತ ನನ್ ಮನ್ಸಿಗೆ ಬಹಳ ಅನ್ನಿಸ್ತು. ನನ್ನ ಪರಿಚಯ ನಾನ್ ಮಾಡ್ಕೊಂಡೆ. ನಾನು ಒಬ್ಬ ಮ್ಯೂಸಿಷಿಯನ್ ಅಂತ ಹೇಳಿ, ಸರ್ ಬಹಳ ಖುಷಿಯಾಗಿ ಅವ್ರು ಒಂದು ಹಾಡಿ ನೋಡೋಣ ಅಂತ ಅಂದ್ರು. ನನ್ಗದು ಒಂಥರ ಅದೆಲ್ಲ ಒಂಥರ ಮಿರಾಕಲ್ ಅನ್ಸ್ಬಿಡ್ತು, ಅವ್ರ ಕೃಪೆ ಸಿಗ್ಲಿಕ್ಕೆ ನನ್ಗೆ. ಅದು ಅವತ್ತು ಒಂದು ಬಿನಾಯ ಜ್ಞಾನ ಕಹಾರೆ ಮನವ, ಗುರು ಬಿನಾಯ ಜ್ಞಾನ ಕಹ ಅಂತ, ಗುರುವಿನ ಕೃಪೆ ಇಲ್ದೆ ಯಾವ ಜ್ಞಾನ ನಿಂಗೆ ದೊರಕಲಿಕ್ಕೆ ಸಾಧ್ಯ ಅಂತ ಅರ್ಥ ಕೊಡುವಂತ ಒಂದು ರಚನೆ. ಇದನ್ನ ನಾನು ಹಾಡಿದಾಗ ಗುರುಗಳು ಬಹಳ ಖುಷಿ ಪಟ್ರು, ಹಾರೈಸಿದ್ರು. ಕಡೆಗೆ ಅದು ಒಂಥರ ನನ್ ಅವತ್ತಿನ ದಿನ ನನ್ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು.
ಅವತ್ತಿನ ದಿನನೇ ಏನೋ ಒಂದ್ ರೀತಿಯಾದಂತಹ ಚೈತನ್ಯ ನನ್ನೊಳಗಡೆ, ಆನಂದ, ಏನೋ ಸಮಥಿಂಗ್ ನನಗೆ ಜೀವನಕ್ಕೆ ಹೊಸ ತಿರುವು ಸಿಗ್ತಾ ಇದೆ. ಇನ್ಯಾವುದು ನಾನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ, ಒಂಥರ ಕತ್ತಲೆ ಇಲ್ಲ ಅನ್ನೋದು. ನಾವ್ ಈ ಮಾರ್ಗಕ್ಕೆ ಬರ್ಬೇಕಾದ್ರೆ ಸಾಕಷ್ಟು ಅಡಚಣೆಗಳು ಎಲ್ಲ ಆಗ್ತವೆ ಜೀವನದಲ್ಲೆಲ್ಲ. ಅದೆಲ್ಲ ಕಂಡ್ಕೊಂಡ್ ಮೇಲೆ ನಾವು ಒಳಮುಖ ಆಗೋದು. ಸೊ ಒಳಮುಖ ಆಗ್ಲಿಕ್ಕೇನೆ ಇಂಥ ಘಟನೆಗಳೆಲ್ಲ ಜೀವನದಲ್ಲಿ ನಡೆಯುತ್ತೆ ಅನ್ನೋದು ನಂಗೆ ಅದರಿಂದ ಗೊತ್ತಾಯ್ತು. ಆ ಒಂದು ಧ್ಯಾನದಲ್ಲಿ ನನ್ನ ಅನುಭವ ಅಂತ ಅಂದ್ರೆ ಆ ಬೇರೆ ರೀತಿಯಾದಂತ ಅನುಭವ ಏನೂ ಆಗಿಲ್ಲ, ಆದ್ರೆ ಅತೀವವಾದಂತ ಒಂದ್ ರೀತಿಯ ಅದು ಯಾವುದಕ್ಕೂ ನಾವು ಕಂಪೇರ್ ಮಾಡೋದು ಒಂಚೂರು ಕಷ್ಟ ಆಗುತ್ತೆ. ಆ ರೀತಿ ಅನುಭವ ಹೇಗೆ ಅಂದ್ರೆ, ನನ್ನ ಮಗು ಜನಿಸಿದಾಗ ಆ ಮಗುವಿನ ಮುಖವನ್ನ ನೋಡಿದಾಗ ಅದು ನನಗೆ ಆ ಒಂದು ಧ್ಯಾನದ ಅನುಭವ ಇದೆಯಲ್ಲ, ಅದು ಮತ್ತೆ ಹೆಚ್ಚು ಹೆಚ್ಚು ನಾ ಧ್ಯಾನ ಮಾಡ್ಬೇಕು, ಆ ಅನುಭವವನ್ನ ಪಡಿಬೇಕು ಅಂತ ನನ್ನ ಮನಸ್ಸು ಹಾತೊರಿತಾ ಇತ್ತು. ಅದು ಹೇಗೆ ಒಂದು ಕನೆಕ್ಟಿವಿಟಿ ಆಯ್ತು ಅಂತ ಗೊತ್ತಿಲ್ಲ. ಈ ಒಂದು ಫೆಬ್ರವರಿ 19ನೇ ತಾರೀಕು ನನ್ನ ಶಿಬಿರ ಮುಗಿದ್ಮೇಲೆ ಅವತ್ತಿಂದನೇ ನಿರ್ಧಾರ ಮಾಡಿದೆ, ಎಸ್, ಈ ಆಧ್ಯಾತ್ಮಿಕ ಜೀವನ ಅಂದ್ರೆ ಈ ಸ್ವಾಧ್ಯಾಯವನ್ನ ಹೆಚ್ಚೆಚ್ಚಾಗಿ ಮಾಡುವಂತದ್ದು, ಹಾಗೇನೆ ಧ್ಯಾನವನ್ನ ಅಳವಡಿಸ್ಕೊಳ್ಳುವಂಥದ್ದು ನನ್ನ ಜೀವನಕ್ಕೆ ಅತ್ಯವಶ್ಯಕವಾಗಿ ಬೇಕಾಗಿರುವಂತದ್ದು. ಎಷ್ಟು ಅತ್ಯವಶ್ಯಕನಪ್ಪ ಅಂದ್ರೆ, ನಾವು ಹೇಗೆ ನಮ್ಮ ಶರೀರದ ಪೋಷಣೆಗೆ ಆಹಾರವನ್ನ ಸ್ವೀಕರಿಸ್ತೀವೋ, ನಮ್ಮ ಶರೀರಕ್ಕೆ ವಿಧವಾದಂತ ಒಂದು ಕಂಫರ್ಟ್ ಕೊಡಕ್ಕೆ ಪ್ರಯತ್ನ ಮಾಡ್ತೀವೋ, ಅದೇ ರೀತಿ ನಮ್ಮ ಮನಸ್ಸಿಗೆ ಧ್ಯಾನ ಅನ್ನುವಂಥದ್ದು ಬೇಕು. ಮನಸ್ಸನ್ನ ಒಂದು ಸುಸ್ಥಿತಿಯಲ್ಲಿ ಇಟ್ಕೊಳಕ್ಕೆ, ಮಾನಸಿಕ ಆರೋಗ್ಯ ಇರೋಕೆ, ಶಾರೀರಿಕ ಆರೋಗ್ಯ ಚೆನ್ನಾಗಿರ್ಬೇಕು, ಇವೆರಡೂ ಬೇಕು ಅಂದ್ರೆ ನಮ್ಗೆ ಧ್ಯಾನ ಅನ್ನೋದು ಬೇಕೇ ಬೇಕು ಅನ್ನೋದು ಒಂದು ಅರಿವು ಆಗಾಯ್ತು. ಅದೇ ಒಂದು ಸಂದರ್ಭದಲ್ಲಿ ನಾನು ನಿರಂತರವಾಗಿ ಪಿರಮಿಡ್ ವ್ಯಾಲಿಗೆ, ಅಂದ್ರೆ ಪ್ರತಿ ಶನಿವಾರ ಭಾನುವಾರ ಬಂತು ಅಂದ್ರೆ ಸಾಕು, ಪಿರಮಿಡ್ ವ್ಯಾಲಿಗೆ ಬರ್ಬೇಕು, ಪಿರಮಿಡ್ ವ್ಯಾಲಿಯಲ್ಲಿ ಇರ್ಬೇಕು ಅಂತ ಎಲ್ಲೋ ಒಂದ್ ರೀತಿ ಸಾಕಷ್ಟು ಮಾಸ್ಟರ್ಸ್ ಹೇಳ್ತಾರೆ. ಪಿರಮಿಡ್ ವ್ಯಾಲಿ ಅಂದ್ರೆ ನಮ್ಗೆ ಒಂದ್ ರೀತಿ ತವ್ರ ಮನೆ ಇದ್ದ ಹಾಗೆ ಅಂತಾರೆ. ಅದು ಖಂಡಿತ ಹೌದು, ನನ್ಗೂ ಕೂಡ ಹಾಗೆ ಅನುಭವ ಆಗಿದೆ. ಅಲ್ಲಿ ಬಂದ ಕೂಡ್ಲೆ ಅಲ್ಲಿಯ ಒಂದು ಸಾತ್ವಿಕ ವಾತಾವರಣ, ಅದ್ರ ಜೊತೆಗೆ ಸಾತ್ವಿಕ ಮನಸ್ಥಿತಿ ಉಳ್ಳಂತಹ ಮಾಸ್ಟರ್ಸ್ ಇವರೆಲ್ಲ ಸಿಕ್ಕಿದಾಗ ಎಲ್ಲೋ ಒಂದ್ ಕಡೆಗೆ ತಾಯಿ ಮನೆಗೆ ಬಂದಂತಹ ಒಂದು ಸಡಗರನೇ ಆಗತ್ತೆ. ಆ ಸಂದರ್ಭದಲ್ಲಿ ನಮ್ಗೆ ಅಲ್ಲಿ ನಮ್ಮ ಶ್ರೀಯುತ ಕೋಟೇಶ್ವರ ರಾವ್ ಸರ್ ಪರಿಚಯ ಆಯ್ತು. ಆಮೇಲೆ ಅವರು ಕೂಡ ಹೆಚ್ಚೆಚ್ಚು ಪುಸ್ತಕಗಳ ಅಧ್ಯಯನದ ಕಡೆಗೆ ಮಹತ್ವ ಕೊಡಿ ಅಂತ ಹೇಳಿ ಸಾಕಷ್ಟು ಬುಕ್ಸ್ ನ ಸಜೆಸ್ಟ್ ಮಾಡಿದ್ರು. ಅವಾಗ ನಾನು ಓದಿದಂತಹ ಬುಕ್ಸ್ ಅಂದ್ರೆ ಬಿ ಅ ಮಾಸ್ಟರ್, ಒಂದು ಮಾಸ್ಟರ್ನ ಒಂದು ಅರ್ಹತೆ ಏನೇನಿರ್ಬೇಕು, ಒಂದ್ ಮಾಸ್ಟರ್ ಆಗ್ಲಿಕ್ಕೆ ನಮ್ಗೆ ಏನ್ ಕ್ವಾಲಿಟೀಸ್ ಇರ್ಬೇಕು ಅನ್ನುವಂಥದ್ದು ನನಗೆ ಆ ಪುಸ್ತಕ ಓದ್ದಾಗ ತಿಳಿದು ಬಂತು. ಹಾಗೇನೆ ಆಧ್ಯಾತ್ಮಿಕ ಶಾಸ್ತ್ರ, ಈ ಆಧ್ಯಾತ್ಮಿಕ ಶಾಸ್ತ್ರ ಈ ಪುಸ್ತಕ ಮಾತ್ರ ನನಗೆ ಸಂಪೂರ್ಣವಾಗಿ ನನ್ನ ಜೀವನದ ಬಗ್ಗೆ ನನ್ನ ದೃಷ್ಟಿಕೋನವನ್ನ ನಾವು ಹೇಳ್ತಾರಲ್ಲ 360 ಡಿಗ್ರಿ ಟರ್ನ್ ಮಾಡ್ತು. ಏನಿದು ಆಧ್ಯಾತ್ಮಿಕ ಶಾಸ್ತ್ರದಲ್ಲಿ ಬರುವಂತ ಪ್ರತಿಯೊಂದು ಹಂತ ಇರ್ಬೋದು, ಅದ್ರಲ್ಲಿ 6 ಸತ್ಯಗಳಿದೆ ಅಂತ ಹೇಳ್ತಾರೆ. ಆತ್ಮ ಸತ್ಯ ಅನ್ನುವಂಥದ್ದು, ಪುನರ್ಜನ್ಮ ಸತ್ಯ ಅನ್ನುವಂಥದ್ದು, ಆತ್ಮ ಯಾವಾಗ್ಲೂ ಪುರೋಗಮನ ಸ್ಥಿತಿ ಹೋಗುತ್ತೆ ಹೊರತು ತಿರೋಗಮನ ಸ್ಥಿತಿ ಹೋಗೋದಿಲ್ಲ ಅನ್ನುವಂಥದ್ದು, ಯೋಗ ಸತ್ಯ ಅನ್ನುವಂಥದ್ದು, ಕರ್ಮ ಸಿದ್ಧಾಂತ ಅನ್ನುವಂಥದ್ದು. ಇದನ್ನೆಲ್ಲ ಅರ್ಥ ಮಾಡ್ಕೊಂಡಾಗ ನಾನು ಕಂಪ್ಲೀಟ್ ಆಗಿ ಒಂದು ಜೀವನವನ್ನ ನಾನು ನೋಡುವಂತ ಒಂದು ದೃಷ್ಟಿಕೋನ ಬದಲಾಯ್ತು. ಜೀವನದ ಬಗೆಗಿನ ನನ್ನ ದೃಷ್ಟಿಕೋನ ಸಂಪೂರ್ಣವಾಗಿ ಬದಲಾಯ್ತು. ಸೊ ಅದೇ ಮಾಸ್ಟರ್ಸ್ ನಾನು ಅನ್ಕೋಬಹುದು ಒಂದು ಟರ್ನಿಂಗ್ ಪಾಯಿಂಟ್ ಅಂತ. ಅದಾದ್ಮೇಲೆ ಪತ್ರಿಜಿ ಗುರುಗಳದ್ದು ಕೃಪೆ ನನಗೆ ಸಾಕಷ್ಟು ಆಗಿದೆ ಅಂತ ಹೇಳ್ಬೋದು. 2020 ಕೋವಿಡ್ ಟೈಮ್ ಬಂದಾಗ ಎಲ್ಲ ಕಡೆ ಯಾರಿಗೂ ಅಲ್ಲಿಗೆ ವ್ಯಾಲಿಗೆ ಹೋಗಕ್ಕೆ ಅವಕಾಶನೇ ಆಗ್ಲಿಲ್ಲ. ಆ ಟೈಮಲ್ಲಿ ಧ್ಯಾನ ಮಹಾಯಜ್ಞ ನಡೀತಿತ್ತು, ಡಿಜಿಟಲ್ ಧ್ಯಾನ ಮಹಾಯಜ್ಞ. ಕೇವಲ ಒಂದು 20 ಜನಕ್ಕೆ ಮಾತ್ರ ಅಲ್ಲಿಗೆ ಹೋಗ್ಲಿಕ್ಕೆ ಅವಕಾಶ ಇತ್ತು. ಅವಾಗ ನನಗೆ ನಮ್ಮ ಕೋಟೇಶ್ವರ ಸರ್ ಒಂದು ಕೃಪೆಯಿಂದ ಅಂತ ಹೇಳ್ಬೋದು, ಅವರು ಅಲ್ಲಿ ಹೇಳಿದ್ದಕ್ಕೆ ನನಗೊಂದು ಅವಕಾಶ ಸಿಕ್ತು. ಒಂದು ಅರ್ಧ ಗಂಟೆಗಳ ಕಾಲ ಧ್ಯಾನ ಮಹಾಯಜ್ಞದಲ್ಲಿ
ಹಾಡುವಂತ ಒಂದು ಅವಕಾಶ ಸಿಕ್ತು. ಅದ್ರ ಜೊತೆಗೆ ನನಗೆ ಒಂದು ಸುವರ್ಣಾವಕಾಶ ಅಂದ್ರೆ ಏನಪ್ಪಾ ಅಂದ್ರೆ ಹಾಡೋ ಅವಕಾಶದ ಜೊತೆಗೇನೆ 45 ದಿನಗಳ ಕಾಲ ನನ್ಗೆ ಪಿರಮಿಡ್ ವ್ಯಾಲಿನಲ್ಲೇ ಇರೋಕೆ ಅವಕಾಶ ಆಯ್ತು. ಅಂದ್ರೆ ಗುರು ಕೃಪೆ ಅಂದ್ರೆ ಮಾಸ್ಟರ್ಸ್ ಹೆಂಗಿರುತ್ತೆ ಅಂದ್ರೆ ಆ 45 ದಿನಗಳ ಕಾಲ ಪತ್ರಿಜಿ ಗುರುಗಳು ಕೂಡ ಪಿರಮಿಡ್ ವ್ಯಾಲಿನಲ್ಲೇ ವಾಸ್ತವ್ಯ ಮಾಡಿದ್ರು. ನಾನು ಅವ್ರ ಹತ್ರನೇ ರಿಕ್ವೆಸ್ಟ್ ಮಾಡಿದ್ದೆ, ನನಗೆ ಇಲ್ಲಿ ಇರ್ಬೇಕು ಅಂತ ಅನ್ನಿಸ್ತಾ ಇದೆ ಅಂತ. ಗುರುಗಳು ಏನದು, ದಿಸ್ ಇಸ್ ಯುವರ್ ಪ್ಲೇಸ್ ಅಂದ್ಬಿಟ್ರು. ಅದು ನನಗೆ ಒಂಥರ ಆ ಕೃಪೆನ ಇವತ್ತು ನೆನ್ಸ್ಕೊಂಡ್ರು ನನ್ಗೆ ರೋಮಾಂಚನ ಆಗತ್ತೆ. ಇದು ನಿಂದೇ ಜಾಗ, ನೀನಿರು ಅಂತ ಹೇಳಿದ್ರು. ಅದೊಂದು ವರ್ಡ್ ಸಾಕಾಗಿತ್ತು ನನ್ಗೆ. ನಾನು 45 ದಿನಗಳ ಕಾಲ ನಿರಂತರವಾಗಿ ಪಿರಮಿಡ್ ಹೋಗೋದು, ಧ್ಯಾನ ಮಾಡೋದು, ಹಾಗೆ ಪ್ರತಿ ದಿನ ಪತ್ರಿಜಿ ಗುರುಗಳನ್ನ ಭೇಟಿ ಮಾಡ್ಲಿಕ್ಕೆ ಹೋದಾಗ 45 ದಿನದಲ್ಲಿ ಸಾಕಷ್ಟು, ಎಲ್ಲೋ 3-4 ದಿನಗಳು ಮಿಸ್ ಆಗಿರ್ಬೋದು. ಪ್ರತಿನಿತ್ಯ ನಾನು ಅಲ್ಲಿ ಹೋದಾಗ ಅವ್ರು ನನಗೆ ಒಂದು ಹಾಡು ಹಾಡ್ಲಿಕ್ಕೆ ಹೇಳ್ತಿದ್ರು, ಹಾಡ್ತಿದ್ದೆ. ಅದನ್ನ ಅವರು ಖುಷಿ ಪಟ್ಟು ಎಂಜಾಯ್ ಮಾಡ್ತಿದ್ರು. ಹಾಗೇನೆ ಅವರಿಂದ ಕಲ್ತಂತ ಪಾಠ ಸಾಕಷ್ಟು ಮಾಸ್ಟರ್ಸ್. ನನ್ನೊಳಗಿನ ಪತ್ರಿಜಿ ಅಂದ್ರೆ ಇವತ್ತು ನಾವು ಆ ಒಂದು ವ್ಯಕ್ತಿತ್ವವನ್ನ ನೋಡ್ತಾ ಹೋದ್ರೆ ಅವರದ್ದು ಏನೇನು ನಾವು ಅಳವಡಿಸ್ಕೊಳ್ಬಹುದು ಅಂತ ಆಲೋಚನೆ ಮಾಡಿದ್ರೆ, ಯಾಕೆಂದ್ರೆ ಅವ್ರಿಗೆ ನನಗೆ 45 ದಿನ ನಮ್ಗೆ ನಿರಂತರವಾಗಿ ಒಡನಾಟ ಮಾಡ್ಲಿಕ್ಕೆ ನನಗೆ ಸಿಕ್ಕಿದ್ದಕ್ಕೆ, ಅವಕಾಶ ಸಿಕ್ಕಿದ್ದಕ್ಕೆ ನನಗೆಲ್ಲಾ ಸೂಕ್ಷ್ಮತೆಗಳು ಸ್ವಲ್ಪ ಅರ್ಥ ಆಗ್ತಾ ಹೋಯ್ತು. ಏನು ಅಂದ್ರೆ ಅವರು ಪ್ರತಿನಿತ್ಯ ನಾವು ಸುಮಾರು 8:30 ಅಷ್ಟೊತ್ತಿಗೆ ಭೇಟಿ ಮಾಡ್ಲಿಕ್ಕೆ ಹೋಗ್ತಿದ್ವಿ. 8 ಗಂಟೆ ಸುಮಾರಿಗೆ ಸರ್ ರೆಡಿ ಆಗಿರ್ತಿದ್ರು. ಸರ್ ರೆಡಿಯಾಗಿ ಬಹಳ ಶುಭ್ರವಸನಧಾರಿಯಾಗಿ ಅವರು ಪ್ರತಿನಿತ್ಯ ಅದೇ ಒಂದು ಭಂಗಿಯಲ್ಲಿ ಏನೋ ಒಂದು ಅಧ್ಯಯನ ಮಾಡಿ ಅದನ್ನ ನೋಟ್ ಮಾಡಿಡ್ತಿದ್ರು. ಅದು ನಂಗೆ ಮೋಸ್ಟ್ ಇನ್ಸ್ಪೈರಿಂಗ್ ಅನ್ಸುತ್ತೆ. ಯಾಕೆಂದ್ರೆ ಒಂದು ದಿನಾನೂ ಕೂಡ ಸಮಯ ಬದಲಾವಣೆ ಇಲ್ಲ. ಒಂದಿನ ಪತ್ರಿಜಿ ಗುರುಗಳನ್ನ ನಾವು ಹೋಗಿ ಹುಡುಕೋ ಪರಿಸ್ಥಿತಿ ಇಲ್ಲ, ಅವ್ರು ಅಲ್ಲೇ ಇದಾರೆ, ಅದೇ ಜಾಗದಲ್ಲಿ ಇದಾರೆ. ಏನ್ ಮಾಡ್ತಿದಾರೆ ಅಂದ್ರೆ ಕೈಯಲ್ಲಿ ಒಂದು ಪೆನ್ ಇದೆ, ಕೈಯಲ್ಲಿ ಒಂದು ಪುಸ್ತಕ ಇದೆ, ರೆಫರೆನ್ಸ್ ಬುಕ್ ಇದೆ, ಅದನ್ನ ಅಧ್ಯಯನ ಮಾಡ್ತಿದ್ದಾರೆ, ಪಾಯಿಂಟ್ಸ್ ಮಾಡ್ತಿದ್ದಾರೆ. ಸೊ ಇದೆಲ್ಲ ನೋಡಿದಾಗ ಅವ್ರು ಆ ವಯಸ್ಸಲ್ಲೂ ಕೂಡ ಎಷ್ಟು ಉತ್ಸಾಹ, ಅವರಿಗೆ ವಿಷಯಗಳನ್ನ ತಿಳ್ಕೊಳ್ಬೇಕು, ಅವ್ರ ಮನಸ್ಸಿನಲ್ಲಿ ಆಗ್ತಾ ಇರೋಂತ ವಿಚಾರಗಳು ಏನ್ ಬರುತ್ತೋ ಅದನ್ನ ಬರ್ದಿಡೋ ಅಂತದ್ದು, ಇದೆಲ್ಲ ನನಗೆ ಅನ್ನಿಸ್ತು. ಈ ರೀತಿಯಾದಂತ ಶಿಸ್ತನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾಗಿರುವಂತದ್ದು. ಎಷ್ಟು ಸ್ವಾಧ್ಯಾಯ ಮಾಡ್ತಾರೆ, ಕೇವಲ ಎಲ್ಲರಿಗೂ ನೀವು ಓದಿ ಸ್ವಾಧ್ಯಾಯ ಮಾಡಿ ಧ್ಯಾನ ಮಾಡಿ ಅಲ್ಲ, ಅವರು ಕೂಡ ಸ್ವಾಧ್ಯಾಯ ಮಾಡ್ತಾರೆ. ಇದನ್ನ ನನಗೆ ನೋಡಿದಾಗ ನಂಗೆ ಇದನ್ನ ಅಳವಡಿಸ್ಕೊಳ್ಳೇಬೇಕಾದಂಥದ್ದು. ನಾವು ಯಾವುದೋ ಒಂದು ವಿಷಯ, ಘನತತ್ವ ನಮ್ಗೆ ಒಗ್ಗತು ನಮ್ಮ ಮನ್ಸಿಗೆ ಅಂತ ಆದ್ರೆ ಅದನ್ನ ನಿಯಮಿತ ಸಮಯವನ್ನ ಕಾಪಾಡ್ಕೊಳ್ಳೋ ಅಂತದ್ದು, ಹಾಗೇನೆ ನಿರಂತರತೆಯನ್ನ ಕಾಪಾಡ್ಕೊಳ್ಳೋದು ಬಹಳ ಮುಖ್ಯ ಅನ್ನುವಂಥದ್ದು ಮಾಸ್ಟರ್ಸ್ ನಂಗೆ. ಅದನ್ನ ನಾನು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು, ನನ್ನ ಗುರುವಿನಿಂದ ಕಲ್ತಂತ ಪಾಠ. ನಾವೆಷ್ಟೊಂದ್ ಸರಿ ಕೇಳಿದೀವಿ, ಡಿಸಿಪ್ಲಿನ್ ಇರ್ಬೇಕು, ಅದು ಬಾಲ್ಯದಿಂದನೇ ಕೇಳ್ತಾ ಬಂದಿದ್ದೀವಿ. ಆದ್ರೆ ಡಿಸಿಪ್ಲಿನ್ ಇರ್ಬೇಕು ಅಂತ ಹೇಳೋದ್ರ ಜೊತೆಗೆ ಮಾಡಿ ತೋರ್ಸೋರನ್ನ ನಾವು ನೋಡಿದಾಗ ಆಗೋಂತ ಇನ್ಸ್ಪಿರೇಷನ್, ಆ ಟ್ರಾನ್ಸ್ಫಾರ್ಮೇಶನ್ ನಿರಂತರ ಅಂತ ಅನ್ನಿಸ್ತು ನನಗೆ. ಅದು ನಾನು 40 ದಿನಗಳು ಅಬ್ಸರ್ವ್ ಮಾಡಿದಂಥದ್ದು. ಪ್ರತಿದಿನ ಒಂದು ಸಮಯದಲ್ಲಿ ಅವ್ರು ಏನ್ ಮಾಡ್ಬೇಕು ಅಂತ ಅವ್ರಿಗೆ ಅವ್ರು ಮಾತು ಕೊಟ್ಕೊಂಡಿರ್ತಾರೋ ಅದನ್ನ ಮಾಡೋದಿದೆಯಲ್ಲ, ಅದು ಒಂದು ಮಾತ್ರವಾದಂಥದ್ದು ಅಂತ ಅನ್ನಿಸ್ತು. ಹಾಗೇನೆ ನಾನು ಇನ್ನು 18 ಪ್ರಿನ್ಸಿಪಲ್ಸ್ಗೆ ವಿಷಯಕ್ಕೆ ಬಂದ್ರೆ, ಅವರು ಎಲ್ಲ ಕಡೆ ಇದೆ. 18 ಪ್ರಿನ್ಸಿಪಲ್ಸ್ ಅಂತ ಎಲ್ಲಾ ಕಡೆ ಬೋರ್ಡ್ಗಳಿದೆ, ಪಿರಮಿಡ್ ವ್ಯಾಲಿನಲ್ಲಿ ಇದೆ, ಎಲ್ಲಾ ಕಡೆನೂ ಇದೆ. ಈಗ RR ಮಾಸ್ಟರ್ಸ್ ಎಲ್ಲರೂ ಅದನ್ನ ಅನುಸರಿಸ್ತಾರೆ ಹೆಚ್ಚಾಗಿ. ಆದ್ರೆ ನನಗೆ ಬಹಳವಾಗಿ ಆಳಕ್ಕೆ ಮುಟ್ಟಿದಂಥದ್ದು, ನನ್ನ ಆಳಕ್ಕೆ ಹೋದಂಥದ್ದು ಅಂದ್ರೆ ಒಂದು ವಿಚಾರ ಅಂದ್ರೆ ನೋ ಕಾಮೆಂಟ್ಸ್, ನೋ ಜಡ್ಜ್ಮೆಂಟ್. ಇದು ನನಗೆ ಬಹಳ ಇನ್ಸ್ಪೈರಿಂಗ್ ಆಗಿರುವಂತದ್ದು ಒಂದು ವಿಚಾರ. ಯಾರ ಬಗ್ಗೆನೂ ಏನು ಕಾಮೆಂಟ್ಸ್ ಇಲ್ಲ. ಇದ್ರ ಮೊದಲು ಸಾಕಷ್ಟು ಕಾಮೆಂಟ್ಸ್ ಮಾಡೋದಿತ್ತು. ನಾವು ಕಾಮೆಂಟ್ಸ್ ಯಾಕೆ ಮಾಡ್ತಿದೀವಿ, ಅದ್ ಮಾಡೋ ಅವಶ್ಯಕತೆ ಇದೆಯಾ, ಮಾಡೋದು ಎಷ್ಟು ಮಹಾ ತಪ್ಪು ಅದು.
ಅನ್ನೋದು ನನಗೆ ಆಧ್ಯಾತ್ಮಿಕ ಶಾಸ್ತ್ರ ಓದಿದ ಮೇಲೆ ನಂತರ ಇದನ್ ಕೇಳಿದ್ಮೇಲೆ ಗೊತ್ತಾಯ್ತು. ನೋ ಗಾಸಿಪ್, ನೋ ಕಾಮೆಂಟ್ಸ್, ನೋ ಜಡ್ಜ್ಮೆಂಟ್. ಇದು ನಂಗೆ ಬಹಳ ಒಳಗೆ ನನ್ನನ್ನ ತಟ್ಟಿದಂತಹ ಒಂದು ವಿಚಾರ. ಇದ್ರ ಜೊತೆಗೇನೆ ಇನ್ನು ಸಾಕಷ್ಟು ಆ ವಿಚಾರಗಳನ್ನ ನಾವು ಅವರು ಹೇಳ್ತಾರೆ. ಪಿರಮಿಡ್ ಮಾಸ್ಟರ್ಸ್ ಯಾವುದಕ್ಕೂ, ಯಾವುದೇ ಪಿರಮಿಡ್ ಮೂವ್ಮೆಂಟ್ ನ ಕೆಲ್ಸಕ್ಕೂ ನೋ ಅಂತ ಹೇಳೋದಿಲ್ಲ, ಎಸ್ 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 ಅನ್ಬೇಕು ಅಂತಾರೆ. ಅದು ಹೌದು. ನಾವು ಒಂದು ಮೂಮೆಂಟ್ಗೆ ನಮ್ಮನ್ನ ನಾವು ಒಳಪಡಿಸ್ಕೊಂಡಾಗ ಯಾವುದೇ ವರ್ಕ್ ಇರ್ಬೋದು, ಪರರ ಏಳ್ಗೆಗೆ ಮಾಡುವಂತ ಯಾವುದೇ ವರ್ಕ್ ಇದ್ರು ಕೂಡ ಅದನ್ನ ನಾವು ಕಾಯ ವಾಚ ಮನಸ ಮಾಡ್ಬೇಕು ಅದನ್ನ ಅಂತ ಹೇಳ್ತಾರೆ. ಅದು ನಾವ್ ಈ ಒಂದು ಮೂಮೆಂಟ್ಗೆ ನಮ್ಮನ್ನ ನಾವು ತೊಡಗಿಸ್ಕೊಂಡ್ಮೇಲೆ ತಾನಾಗೆ ಬರುತ್ತೆ. ಈಗ ಧ್ಯಾನ ಹೇಳ್ಕೊಡ್ಬೇಕು, ಧ್ಯಾನಕ್ಕೆ ಯಾರೋ ಉತ್ಸಾಹ ತೋರಿಸ್ತಾ ಇದ್ದಾರೆ ಅಂತ ಅಂದ್ರೆ ನಾವು ಮಧ್ಯರಾತ್ರಿ ಆದ್ರೂ ಹೋಗಿ ಹೇಳ್ಕೊಡ್ಬೇಕು ಅಂತ ಅನ್ಸುತ್ತೆ. ಅಲ್ಲಿ ಅವ್ರಿಗೆ ಹೇಳ್ಕೊಡ್ಬೇಕು, ಇವ್ರಿಗೆ ಯಾಕೆ ಹೇಳ್ಕೊಡ್ಬೇಕು ಅನ್ನೋದು ಏನು ಭೇದ ಭಾವ ಕಾಣಿಸಲ್ಲ. ಯಾಕೆಂದ್ರೆ ನಮ್ಗಾಗಿರುವಂತ ಟ್ರಾನ್ಸ್ಫಾರ್ಮೇಶನ್ ಎಲ್ಲರಲ್ಲೂ ಆಗ್ಲಿ ಅನ್ನೋಂತ ಒಂದು ಭಾವ ಪಿರಮಿಡ್ ಮಾಸ್ಟರ್ಸ್ಗೆ ತಾನಾಗಿನೇ ಅದು ಉದಯಿಸುತ್ತೆ ಅನ್ಸುತ್ತೆ. ಸಾಕಷ್ಟು ನಿನ್ನೆ ಧ್ಯಾನ ಕಲ್ತವ್ರು ಕೂಡ ಇವತ್ತಿಂದ ಪ್ರಾರಂಭ ಮಾಡ್ಬಿಡ್ತಾರೆ. 4 ಜನ ಕೇಳ್ಬೇಕು, ಇದ್ರ ಆನಂದ ಬೇರೆಯವ್ರಿಗೂ ಲಭಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಹಾಗೇನೆ ಸ್ವಾಧ್ಯಾಯದ ಬಗ್ಗೆ ಗುರುಗಳು ಬಹಳ ಮಹತ್ವ ತಿಳಿಸ್ತಾರೆ. ಸ್ವಾಧ್ಯಾಯ ಅನ್ನುವಂಥದ್ದು ಪ್ರತಿದಿನ ಒಂದು ನಿಯಮಿತ ಸಮಯದಲ್ಲಿ ಒಂದು 40 ನಿಮಿಷ, ಒಂದು 30 ನಿಮಿಷನಾದ್ರೂ ನಾವು ಮಾಡುವಂತದ್ದು. ನಮ್ಮ ವಯಸ್ಸು ಎಷ್ಟಿದೆಯೋ ಅಷ್ಟು ನಾವು ಧ್ಯಾನವನ್ನ ಮಾಡುವಂತದ್ದು, ಹಾಗೆ ಅದರಷ್ಟೇ ಸಮಯ ಸ್ವಾಧ್ಯಾಯವನ್ನ ಮಾಡುವಂತದ್ದು. ಇವೆರಡನ್ನೂ ನಾವು ಅಳವಡಿಸ್ಕೊಳ್ತಾ ಹೋದ್ವಿ ಅಂತ ಆದ್ರೆ ಸಾಕಷ್ಟು ಪರಿವರ್ತನೆ ನಮ್ಮ ಜೀವನದಲ್ಲೂ ನಾವು ಕಾಣ್ಬೋದು. ಹಾಗೆ ಬೇರೆಯವರ ಜೀವನದ ಪರಿವರ್ತನೆಗೂ ನಾವು ಕಾರಣೀಭೂತರಾಗ್ಬೋದು ಅಂತ ಗುರುಗಳು ಏನ್ ತಿಳಿಸ್ಕೊಟ್ಟಿದ್ದಾರೆ 18 ಪ್ರಿನ್ಸಿಪಲ್ಸ್ ಅಲ್ಲಿ. ಅದು ನಾನು ನಿರಂತರವಾಗಿ ಅಳವಡಿಸ್ಕೊಳ್ತಾ ಬರ್ತಾ ಇದ್ದೀನಿ ಅದನ್ನ. ಈ ನಾವು GP ಫೌಂಡೇಶನ್ ಅಂತ ಏನು ಒಂದು ಕೋಟೇಶ್ವರ ಸರ್ ಅಧಿಪತ್ಯದಲ್ಲಿ ಏನು ಪ್ರಾರಂಭ ಮಾಡಿದೀವಿ, ಅದ್ರ ಮುಖಾಂತರ ಇದೇ ರೀತಿ ಧ್ಯಾನವನ್ನ ಪ್ರಚಾರ ಮಾಡೋದು, ಹಾಗೆ ಸ್ವಾಧ್ಯಾಯಕ್ಕೆ ಹೆಚ್ಚಿನ ಮಹತ್ವ ಕೊಡೋದು. ಹಾಗೆ ಈ ಝೂಮ್ ಅನ್ನುವಂಥದ್ದು ಎಲ್ಲರಿಗೂ ಒಂದು ಸುಕೃತ ಅಂತ ಹೇಳ್ಬೋದು. ಅದು ಸಿಕ್ಕಿರೋದ್ರಿಂದ ಝೂಮ್ ಮುಖಾಂತರ ಎಲ್ಲರನ್ನು ನಾವು ಪ್ರತಿನಿತ್ಯ ಭೇಟಿ ಮಾಡ್ತೀವಿ. ಸಾಕಷ್ಟು ಮಾಸ್ಟರ್ಸ್ ನಮ್ಗೆ ಕನೆಕ್ಟ್ ಆಗ್ತಾರೆ. ಅವ್ರ ಜೊತೆಗೆ ಈ ಧ್ಯಾನದ ವಿಚಾರಗಳನ್ನ ಹಂಚ್ಕೊಳ್ತೀವಿ, ಅವರ ಧ್ಯಾನದ ಅನುಭವಗಳನ್ನ ಕೇಳ್ತೀವಿ. ಸೊ ಯಾವ ಧ್ಯಾನದ ಅನುಭವಗಳನ್ನು ಜಡ್ಜ್ ಮಾಡಕ್ ಹೋಗಲ್ಲ. ಸೊ ಇವೆಲ್ಲ ನಮ್ಗೆ ಏನ್ ಕಂಡು ಬರುತ್ತೆ ಅಂದ್ರೆ ಅವರ 18 ಪ್ರಿನ್ಸಿಪಲ್ಸ್ ಅಲ್ಲಿ ನಾವು ಅಳವಡಿಸ್ಕೊಂಡಿರುವಂತ ಒಂದು ತತ್ವಗಳನ್ನೇ. ಸೊ ಎಲ್ಲರನ್ನೂ ಕೂಡ ಒಂದು ವಸುದೈವ ಕುಟುಂಬಕಂ ಅಂತ ಅನ್ನುವಂತ ಒಂದು ಭಾವದಿಂದ ನೋಡುವಂತದ್ದು. ಅವ್ರು ನಮ್ಮವ್ರು, ಇವ್ರು ನಮ್ಮವ್ರು ಅಂತ ಯಾವುದೇ ಒಂದು ಭೇದ ಭಾವ ಇಲ್ಲದೆ, ನಮ್ಗೆ ನೋವಾದಂತವರಿಂದನೂ ಕೂಡ ಅವ್ರಿಗೂ ಒಳಿತನ್ನ ಬಯಸ್ಬೇಕು ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಮಾಡುವಂತ ಮನಸ್ಥಿತಿ ಈ ಧ್ಯಾನ ಮಾಡ್ತಾ ಹೋದ್ರೆ ತಾನಾಗೆ ಬರುತ್ತೆ ಅನ್ನೋದು ನನಗೆ ನನ್ನ ಜೀವನದಲ್ಲಿ ಅನುಭವಕ್ಕೆ ಬಂದಂತದ್ದು. ಈ 2019ಕ್ಕೂ ಮೊದಲು ನನ್ನ ಮನಸ್ಥಿತಿನೇ ಬೇರೆ ಇತ್ತು. ಯಾರಿಂದನೂ ಏನೋ ಒಂದು ಸ್ವಲ್ಪ ನಮ್ಮ ಈಗೋಗೆ ಹರ್ಟ್ ಆಯ್ತು ಅಂತ ಅಂದ್ಕೂಡ್ಲೆ ಅದನ್ನ ಹೆಂಗೆ ನಾವು ತೀರಿಸ್ಕೊಳ್ಳೋದು, ಯಾವ ಸಮಯಕ್ಕಾಗಿ ಕಾದು ನಾವು ಅವ್ರಿಗೆ ಮತ್ತೆ ಅವ್ರ ಮಾತನ್ನ ಅವ್ರಿಗೆ ಹಿಂದಿರುಗಿಸೋದು ಅಂತ ಮನಸ್ಸು ಕುದಿತಾ ಇತ್ತು. ಆದ್ರೆ ಈಗ ಹಾಗಿಲ್ಲ. ಅವ್ರು ಹೇಳೋದು ಅವ್ರು ಹೇಳ್ಕೊಂಡು ಹೋಗ್ತಾರೆ. ಸೊ ಈಗೋ ಅನ್ನುವಂಥದ್ದು ಎಲ್ಲೋ ತಣ್ಣೀರನ್ನಾದ್ರೂ ತಣಿಸಿ ಕುಡಿಬೇಕು ಅಂತಾರಲ್ಲ, ಆತರ ಈಗೋ ಅನ್ನೋದು ಅದರ ಒಂದು ನಾಶ ಆಗ್ತಾ ಇದೆ. ಸಾಕಷ್ಟು ಅದರ ಒಂದು ಪ್ರಭಾವ ನನ್ ಮೇಲೆ ಕಮ್ಮಿ ಆಗಿದೆ ಅಂತ ಅನ್ಸುತ್ತೆ. ಹಾಗೇನೆ 18 ಪ್ರಿನ್ಸಿಪಲ್ಸ್ ಅಲ್ಲಿ ಮತ್ತೊಂದು ವಿಚಾರ ಹೇಳ್ತಾರೆ. ಈ ಫಿಸಿಕಲ್ ನೀಡ್ಸ್ ಅಂತ ಏನಿರುತ್ತೆ, ಒಂದು ನಿದ್ದೆ ಇರ್ಬೋದು, ಊಟ ಇರ್ಬೋದು, ಇದೆಲ್ಲ ಹೋಗ್ತಾ ಹೋಗ್ತಾ ಕಮ್ಮಿ ಮಾಡ್ಕೊಳ್ತಾ ಹೋಗ್ಬೇಕು ಅಂತ. ನಾವ್ ಯಾವಾಗ ಧ್ಯಾನವನ್ನ ಅಳವಡಿಸ್ಕೊಳ್ತಾ ಹೋಗ್ತೀವೋ ತಾನಾಗೆ ಇವೆಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ. ನಿದ್ದೆ ಇರ್ಬೋದು, ಊಟ ಇರ್ಬೋದು, ಆ ರೀತಿಯಾದಂತ ಯಾವ ಒಂದು ಐಹಿಕವಾದಂತ ವಿಷಯಾಸಕ್ತಿಗಳಿಗೂ ಮನಸ್ಸು ಹೆಚ್ಚಾಗಿ ಹೋಗೋದೇ ಇಲ್ಲ.
ಗುರುಗಳು ಹೇಳ್ದಂಗೆ ಮೊದಲು ಕೆಲಸ ಇದ್ದಾಗ ಕೆಲಸದ ಮೇಲೆ ಧ್ಯಾಸ, ಕೆಲಸದ ನಂತರ ಶ್ವಾಸದ ಮೇಲೆ ಗಮನ ಅಂತ ಹೇಳ್ತಾರೆ. ಹಾಗೆ ಹೆಚ್ಚಾಗಿ ಆ ಶ್ವಾಸದ ಮೇಲೆ ಗಮನ ಕೊಡ್ತಾ ಆ ಸೈಲೆನ್ಸ್ ನಲ್ಲೇ ಇರೋದಕ್ಕೆ ಮನಸ್ಸು ತಾನಾಗೆ ಇಷ್ಟಪಡುತ್ತೆ. ಆದ್ರೆ 18 ಪ್ರಿನ್ಸಿಪಲ್ಸ್ ಅಲ್ಲಿ ಏನು ವಿಚಾರಗಳನ್ನ ಹೇಳಿದ್ದಾರೆ, ಆ ವಿಚಾರಗಳ ಸ್ಥಿತಿಗೆ ನಾವು ಪ್ರಯತ್ನ ಮಾಡದೆ ಅದಕ್ಕೆ ಹೋಗುವಂಥದ್ದು. ಅದು ಏನೇನ್ ಪ್ರಿನ್ಸಿಪಲ್ಸ್ ಅಲ್ಲಿ ಹೇಳಿದ್ದಾರೆ, ಇದಿದ್ಯಾ ಅಂತ ನಾವ್ ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ. 18 ಪ್ರಿನ್ಸಿಪಲ್ಸ್ ನಾವ್ ಯಾವಾಗ ನೋಡ್ಕೋಬೇಕು ಅಂದ್ರೆ, ನಾವ್ ಧ್ಯಾನ ಮಾರ್ಗಕ್ಕೂ ಬರೋ ಮೊದಲು ನಾವ್ ಹೆಂಗಿದ್ವಿ, ಧ್ಯಾನ ಮಾರ್ಗಕ್ಕೆ ಬಂದ ಮೇಲೆ ಇವೆಲ್ಲ ನನ್ನಲ್ಲಿ ಸಾಕಷ್ಟು ಪರಿವರ್ತನೆಗಳಾಗಿದೆ, ಸಾಕಷ್ಟು ಚೇಂಜಸ್ ಆಗಿದೆ. ಇದೆಲ್ಲ ಯಾರು ಹೇಳ್ಕೊಡದೆ ಆಗುವಂತದ್ದು ಬಹಳ ವಿಶೇಷ ಅಂತ ನನಗನ್ಸಿದ್ದು. ಯಾಕೆಂದ್ರೆ ಬಾಲ್ಯದಿಂದ ನಾವು ತಂದೆ ತಾಯಿಗಳಿಂದ ಪಾಠವನ್ನ ಕಲಿತೀವಿ, ಕುಟುಂಬದಿಂದ ಕಲಿತೀವಿ, ಸಮಾಜದಿಂದ ಕಲಿತೀವಿ, ಎಲ್ಲರಿಂದ ಒಂದಷ್ಟು ಸಂಸ್ಕಾರ ಪಾಠಗಳನ್ನ ಕಲಿತಾನೆ ಇರ್ತೀವಿ. ಆದ್ರೂ ಕೂಡ ನಮ್ಮ ಅನುಭವಕ್ಕೆ ಬಂದಿಲ್ದಲೇ ಇರೋದಕ್ಕೋ ಏನೋ ನಾವು ಅದನ್ನ ಅಳವಡಿಸ್ಕೊಂಡಿರಲ್ಲ ಜೀವನದಲ್ಲಿ. ಆದ್ರೆ ಈ ಮಾರ್ಗಕ್ಕೆ ಬಂದಾಗ ಯಾವಾಗ ನಾವು ಧ್ಯಾನ ಮಾಡ್ತಾ ಒಳಮುಖ ಆಗ್ತಾ ಹೋಗ್ತೀವೋ ನಿಜವಾದ ಮನುಷ್ಯರಾಗ್ತೀವಿ ಅಂತ ನನ್ಗನ್ಸುತ್ತೆ. ನಿಜವಾದ ಮನುಷ್ಯತ್ವ ಇಟ್ಕೊಂಡು ಜೀವಿಸ್ಬೇಕಾ, ಅಥವಾ ಅವನ್ ಮನುಷ್ಯತ್ವದ ಅರಿವು ಬೇರೆಯವ್ರಿಗೂ ಆಗ್ಬೇಕು ಅಂತಾದ್ರೆ ಖಂಡಿತ ಧ್ಯಾನಿ ಆಗ್ಲೇಬೇಕು. ಪತ್ರಿಜಿ ಗುರುಗಳು ಹೇಳ್ದಂತೆ ಇಡೀ ಜಗತ್ತನ್ನೇ, ವಿಶ್ವವನ್ನೇ ವಿಶ್ವದಲ್ಲಿರುವ ಎಲ್ಲರನ್ನೂ ಧ್ಯಾನಿಗಳಾಗಿ ಪರಿವರ್ತಿಸುವಂತದ್ದೇ ಅವರ ಜೀವನದ ಒಂದು ಗುರಿ ಅಂತ ಅವರು ಹೇಳಿದ್ದಾರೆ. ಅವರ ಜೀವನದ ಒಂದು ಗುರಿ ಅಂತ ಅವ್ರು ಹೇಳಿದ್ರು ನಮ್ಗೆಲ್ಲರೂ ಕೂಡ ನಮ್ಮೆಲ್ಲರಿಗೂ ಅದೇ ಗುರಿನೇ. ಈಗ ಅವರ ಕನಸನ್ನ ನನಸು ಮಾಡುವಂತ ಒಂದು ಇದು ಯಾರ ಕೈಲಿದೆ? ಅವರ ಕನಸನ್ನ ನನಸು ಮಾಡುವಂತ ಒಂದು ಪ್ರಯತ್ನ ನಮ್ಮ ಕೈಲೇ ಇದೆ. ನಾವು ಹೆಚ್ಚೆಚ್ಚು ಧ್ಯಾನಿಗಳನ್ನಾಗಿ ಧ್ಯಾನಕ್ಕೆ ಪ್ರಾಮುಖ್ಯತೆ ಕೊಡ್ತಾ, ನಾವು ಅಳವಡಿಸ್ಕೊಂಡು ಬೇರೆಯವ್ರಿಗೂ ಅದನ್ನ ಹೇಳ್ಕೊಡ್ತಾ, ಬೇರೆಯವರು ಕೂಡ ಆನಂದದ ಹೋಗ್ಲಿಕ್ಕೆ ನಾವು ಒಂದು ಪ್ರೇರೇಪಣೆ ಆದ್ವಿ ಅಂದ್ರೆ ನಮ್ಮೊಳಗಿನ ಪತ್ರಿಜಿ ಗುರುಗಳ ಒಂದು ಕನಸನ್ನ ನಾವು ನೆರವೇರ್ಸಕ್ಕೆ ನಮ್ಮ ಒಂದು ಅಳಿಲು ಸೇವೆ ಒಂದು ಮಾಡ್ದ ಹಾಗೆ ಆಗುತ್ತೆ. ಹಾಗೇನೆ ನನಗಿನ್ನೂ ಒಂದು ಬಹಳ ಇನ್ಸ್ಪೈರಿಂಗ್ ಆಗಿದ್ದು ಅಂದ್ರೆ ಸೆಲ್ಫ್ ಅಪ್ರಿಸಿಯೇಷನ್ ಮಾಡ್ಕೊಳ್ಳೇಬೇಕು ಅಂತ ಹೇಳ್ತಾರೆ ಗುರುಗಳು. ಅದು ಒಂದು ಗೈಡಿಂಗ್ ಪ್ರಿನ್ಸಿಪಲ್ಸ್ ಅಲ್ಲಿ ಬರುವಂತದ್ದು. ಸೆಲ್ಫ್ ಅಪ್ರಿಸಿಯೇಷನ್ ನನ್ನ ಜೀವನದಲ್ಲಿ ಇರ್ಲೇ ಇರ್ಲಿಲ್ಲ. ಯಾರಾದ್ರೂ ಕೂಡ ತುಂಬಾ ಚೆನ್ನಾಗ್ ಮಾಡಿದ್ರಿ ಅಂತ ಏನಾದ್ರು ಹೇಳಿದ್ರು, ನಾನೇನ್ ಮಾಡಲ್ಲ, ನನಗೇನ್ ಬರುತ್ತೆ, ಈ ತರ ನಾನು ಯಾವಾಗ್ಲೂ ಸೆಲ್ಫ್ ಡಿಮೋಟಿವೇಟ್ ಮಾಡ್ಕೊಳ್ಳೋದ್ರಲ್ಲೇ ಇರ್ತಿದ್ದೆ. ನಾನೇನು ಮಾಡಿಲ್ಲ, ನಾನೇನು ಮಾಡಿದ್ ಸಾಕಾಗ್ಲಿಲ್ಲ ಅಂತ ಹೇಳಿ. ಸೊ ಯಾವಾಗ ಇದನ್ನ ನೋಡ್ದೆ, ಸೆಲ್ಫ್ ಅಪ್ರಿಸಿಯೇಷನ್ ತುಂಬಾ ಇಂಪಾರ್ಟೆಂಟ್. ಇಷ್ಟೊಂದು ವಿಚಾರಗಳನ್ನ ತಿಳ್ಕೊಳ್ತಾ ಇದೀವಿ, ಸುಜೀವಗಳಾಗಿ ಜೀವಿಸ್ತಾ ಇದೀವಿ, ಇದಕ್ಕಿಂತ ಇನ್ನೇನ್ ಹೆಚ್ಚು ಮಾಡೋದಿದೆ? ನನ್ನನ್ನ ಯಾಕೆ ನಾನು ಅಪ್ರಿಶಿಯೇಟ್ ಮಾಡ್ಕೊಳ್ತಾ ಇಲ್ಲ? ನನ್ನನ್ನ ನಾನು ಯಾಕೆ ರಿಜೆಕ್ಟ್ ಮಾಡ್ಕೊತಾ ಇದ್ದೀನಿ? ಯಾವುದು ನನ್ನನ್ನ ರಿಜೆಕ್ಟ್ ಮಾಡುವಂತೆ ಮಾಡ್ತಾ ಇದೆ ಅಂತ ನಾನು ಒಳಗಡೆ ಹೋಗಿ ಹೀಲ್ ಮಾಡ್ಕೊಂಡಾಗ ಗೊತ್ತಾಯ್ತು, ಸೆಲ್ಫ್ ಅಪ್ರಿಸಿಯೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ನಮಗೆ ನಾವೇ ಗೌರವ ಕೊಟ್ಕೊಳ್ದೆ ಹೋದ್ರೆ ನಮ್ಗೆ ಯಾರು ಗೌರವ ಕೊಡ್ತಾರೆ? ನಮ್ಮನ್ನ ನಾವೇ ಪ್ರೀತಿಸ್ಕೊಳ್ದೆ ಹೋದ್ರೆ ನಮ್ಮನ್ನ ಯಾರು ಪ್ರೀತಿಸ್ತಾರೆ? ನಮ್ಮಲ್ಲಿರುವಂತ ಒಂದು ಲೋಟನೇ ತುಂಬಿಲ್ಲ ಅಂದ್ರೆ, ಪ್ರೀತಿಯ ಒಂದು ಲೋಟ ತುಂಬಿಲ್ಲ ಅಂದ್ರೆ ಅದರಿಂದ ಯಾರಿಗೇನ್ ತುಂಬ್ಸಕ್ ಸಾಧ್ಯ? ಯಾರಿಗೇನ್ ಪ್ರೀತಿ ಹಂಚೋಕ್ ಸಾಧ್ಯ? ಸೊ ನನ್ನನ್ನ ನಾನು ಫಸ್ಟ್ ಪ್ರೀತಿಸ್ಬೇಕು, ನನ್ನನ್ನ ನಾನು ಫಸ್ಟ್ ಅಪ್ರಿಸಿಯೇಷನ್ ಮಾಡ್ಕೋಬೇಕು, ನನ್ನ ಸಣ್ಣ ಪುಟ್ಟ ಕೆಲ್ಸಗಳಿಗೂ ನನ್ನದೇ ಬೆನ್ನು ತಟ್ಕೊಳ್ಳುವಂತ ಒಂದು ಕೆಲ್ಸ ನಡಿಬೇಕು ಅನ್ನುವಂತ ಒಂದು ಅರಿವು ನನ್ನಲ್ಲಿ ಮೂಡ್ತಾ ಹೋಯ್ತು. ಸೊ ಇದೆಲ್ಲ ಮಾಸ್ಟರ್ಸ್ ನಾವು ನೋಡ್ತಾ ಹೋದ್ರೆ ಸಾಕಷ್ಟು ಪರಿವರ್ತನೆಗಳು. ಅಂದ್ರೆ ನಾವು ಬಾಲ್ಯದಿಂದ ತಗೊಂಡ್ ಬಂದ್ರೆ ಒಂದು ಪದವಿ ವಿದ್ಯಾಭ್ಯಾಸಕ್ಕೆ ಬರುವಾಗ ಒಂದು 15 ವರ್ಷ ನಾವು ಕಳಿತೀವಿ. 15 ವರ್ಷದಲ್ಲಿ ಏನು ನಾವು ವಿಚಾರಗಳನ್ನ ಕಾಲೇಜಿಗೆ ಹೋಗಿ ದಿನಕ್ಕೆ 6-8 ತಾಸು ಕಳೆದ್ರೂ ಕೂಡ ಅರ್ಥ ಆಗ್ದಲೇ ಇರುವಂತ ಒಂದು ಸತ್ಯವನ್ನ ಕೆಲವೇ ದಿನಗಳ ಒಂದು ಧ್ಯಾನದಿಂದ, ಕೆಲವೇ ದಿನಗಳ ಒಂದು ಅಂತರ್ಯಾನ ಪ್ರಯಾಣದಿಂದ, ಕೆಲವೇ ದಿನಗಳ ಒಂದು ಸ್ವಾಧ್ಯಾಯದಿಂದ,
ಕೆಲವೇ ದಿನಗಳ ಒಂದು ಮಾಸ್ಟರ್ಸ್ ಗಳ ಒಡನಾಟದಿಂದ, ಸಜ್ಜನರ ಸಾಂಗತ್ಯದಿಂದ ಸಾಕಷ್ಟು ವಿಚಾರವನ್ನ ನಾವು ತಿಳ್ಕೊಳ್ಬಹುದು. ನಾವು ಸಮಾಜದಲ್ಲಿ ಒಂದು ಸುಂದರವಾದಂತ ಹೂವಿನ ಹಾಗೆ, ಹೂವು ನೋಡಿ ಎಲ್ಲರಿಗೂ ಒಂದು ನೋಡಿದವ್ರಿಗೆಲ್ಲ ಒಂದು ಮನಸ್ಸಿಗೆ ಮುದವನ್ನ ನೀಡುತ್ತೆ. ಅದೇ ರೀತಿ ನಾವು ಕೂಡ ಯಾರಿಗೆ ಆ ಸಾಂತ್ವನದ ಅವಶ್ಯಕತೆ ಇದೆಯೋ, ಯಾರಿಗೆ ಈ ಧ್ಯಾನ ಅನ್ನುವಂಥದ್ದು ಬೇಕು ಅಂತ ಅನ್ಸುತ್ತೋ ಅವ್ರೆಲ್ಲರಿಗೂ ಕೂಡ ಹೇಳುವಂಥದ್ದು ನಮ್ಮ ಧರ್ಮ. ಸೊ ಗುರುಗಳು ಹೇಳ್ದಂಗೆ ಎಲ್ಲರೂ ಈ ಮಾರ್ಗಕ್ಕೆ ಬರ್ಲೇಬೇಕು, ಬಂದೇ ಬರ್ತಾರೆ. ಆದ್ರೆ ಅದಕ್ಕೆ ತಕ್ಕನಾದಂತ ಒಂದು ಅಳಿಲು ಸೇವೆ ನಮ್ ಕೈಯಿಂದ ಆಗ್ಲೇಬೇಕು. ಹಾಗೆ ನಮ್ಮ ಸ್ವಯಂ ಅಭಿವೃದ್ಧಿ ಕೂಡ ಆಗ್ಬೇಕು. ಈ ಎಲ್ಲಾ ವಿಚಾರಗಳನ್ನ ನಾನು ನಿರಂತರವಾಗಿ ಚಿಂತನೆ ನಡೆಸ್ತಾ, ಹಾಗೇನೆ ಸಜ್ಜನರ ಒಂದು ಒಡನಾಟ ಮಾಡ್ತಾ, ಸ್ವಾಧ್ಯಾಯವನ್ನ ಮಾಡ್ತಾ, ಧ್ಯಾನವನ್ನ ಅಳವಡಿಸ್ಕೊಳ್ತಾ ನಿರಂತರವಾಗಿ ಕಳೆದ ಒಂದು 4-5 ವರ್ಷದ ಅವಧಿಯಲ್ಲಿ ಗಣನೀಯ ಪರಿವರ್ತನೆ ನನ್ನ ಜೀವನದಲ್ಲಿ ಕಂಡು ಬಂದಿದೆ. ಧ್ಯಾನಾಗ್ನಿ ದಗ್ಧ ಕರ್ಮಾಣಿ ಅಂತಾರಲ್ಲ ಹಾಗೆ ಇದಕ್ಕೂ ಮೊದ್ಲು ಏನೋ ಯಾವಾಗ್ಲೂ ಬೇಸರ, ದುಃಖ ಎಲ್ಲದೂ ಜೀವನದಲ್ಲಿ ಇದ್ರು ಕೂಡ ಒಂದ್ ರೀತಿ ಬೇಸರದ ಎಳೆ ಇತ್ತು. ಈಗ ಹಾಗಲ್ಲ. ಈಗ ಯಾವ ಬೇಸರನೂ ಇಲ್ಲ, ಈ ಪರಿಸ್ಥಿತಿ ಬಗ್ಗೆ ಯಾವ ಬೇಜಾರು ಇಲ್ಲ, ಏನೂ ಇಲ್ಲ, ಎಲ್ಲದೂ ಚೆನ್ನಾಗಿದೆ. ಎವ್ರಿಥಿಂಗ್ ಈಸ್ ಬ್ಯೂಟಿಫುಲ್, ನೈಸ್ ಅನ್ನೋ ತರ ಒಂದು ಮನಸ್ಥಿತಿ ಈ ಒಂದು ಮಾರ್ಗಕ್ಕೆ ಬಂದಾಗ್ಲೇ ಗೊತ್ತಾಗೋದು. ನಿನ್ನ ಒಳಗಡೆ ಏನಿದೆಯೋ ಅದೇ ಹೊರ ಜಗತ್ತಿನ ಪ್ರತಿಬಿಂಬ. ನಿನ್ನ ಒಳ ಜಗತ್ತಿನಲ್ಲಿ ನೀನ್ ದುಃಖವಾಗಿದ್ದೆ ಅಂದ್ರೆ ಹೊರ ಜಗತ್ತೆಲ್ಲ ನಿಂಗೆ ದುಃಖವಾಗಿ ಕಾಣಿಸುತ್ತೆ. ಯು ಆರ್ ಅನ್ ಎನರ್ಜಿ ಬಾಲ್. ನಿನ್ನ ಎನರ್ಜಿನಲ್ಲಿ ದುಃಖ ತುಂಬಿಕೊಂಡಿದ್ರೆ ಹೊರಗೆ ದುಃಖನೇ ಕಾಣಿಸುತ್ತೆ. ನಿನ್ನ ಎನರ್ಜಿನಲ್ಲಿ ಹ್ಯಾಪಿನೆಸ್ ಇತ್ತು, ಸದಾ ಸಂತೋಷ ಇತ್ತು, ಎಲ್ಲರ ಬಗ್ಗೆ ಶುಭ ಭಾವನೆ ಇತ್ತು ಅಂದ್ರೆ ಹೋದಲ್ಲೆಲ್ಲ ನಿಂಗೆ ಶುಭದ ಎಕ್ಸ್ಪೀರಿಯನ್ಸ್ ಆಗತ್ತೆ ಅಂತ ಹೇಳ್ತಾರೆ. ಸೊ ಅವತ್ತು ಮಾಸ್ಟರ್ಸ್ ನಂಗೆ ಉತ್ತರ ಸಿಕ್ತು. ಎಲ್ಲಾ ಅಶುಭ ಘಟನೆಗಳಿಗೂ ಅಶುಭ ಆಲೋಚನೆ ಕಾರಣ ಅಂದ್ರೆ ನಿನ್ನ ಅಶುಭ ಮನಸ್ಥಿತಿ ಅಶುಭವಾದಂತ ಫಲವನ್ನೇ ಕೊಡುತ್ತೆ. ಸೊ ಯಾವುದೇ ಪರಿಸ್ಥಿತಿ ಇದ್ರೂ ಕೂಡ ನೀನು ಒಳಗಡೆ ಆ ಒಂದು ಪರಿಸ್ಥಿತಿಯನ್ನ ಚೇಂಜ್ ಮಾಡಿ ಅಲ್ಲಿ ಒಂದು ಧೈರ್ಯವನ್ನ ತಂದ್ಕೊಂಡು, ಅಲ್ಲಿ ಆತ್ಮವಿಶ್ವಾಸವನ್ನ ತಂದ್ಕೊಂಡು, ಅಲ್ಲಿ ಅದನ್ನ ಸಂತೋಷವಾಗಿರ್ಸೋಕೆ ಪ್ರಯತ್ನ ಮಾಡಿದೆ ಅಂದ್ರೆ ಹೊರಗಿನ ಪರಿಸ್ಥಿತಿ ತಾನಾಗೆ ಚೇಂಜ್ ಆಗತ್ತೆ. ಇದು ನಂಗೆ ಕೆಲವು ವರ್ಷಗಳ ಅಧ್ಯಯನದ ನಂತರ ನನಗೆ ಅರ್ಥ ಆಗ್ತಾ ಬಂತು. ಅವಾಗ ನಾನು ಯೋಚಿಸುವ ಒಂದು ಕಲೆಯನ್ನ ಕಲ್ತ್ಕೊಂಡೆ ಅಂತ ಹೇಳ್ಬೋದು. ಯಾವ ರೀತಿ ಯೋಚಿಸ್ಬೇಕು, ಸಂದರ್ಭವನ್ನ ಯಾವ ರೀತಿ ನಾವು ಅರ್ಥ ಮಾಡ್ಕೋಬೇಕು, ವ್ಯಕ್ತಿಗಳನ್ನ ಯಾವ ರೀತಿ ಅರ್ಥ ಮಾಡ್ಕೋಬೇಕು. ಎಲ್ಲಾ ತರ ಇರ್ತಾರೆ. ಬಾಲ್ಯಾತ್ಮ ಇರ್ತಾರೆ, ಪ್ರೌಢಾತ್ಮ ಇರ್ತಾರೆ, ವೃದ್ಧಾತ್ಮ ಇರ್ತಾರೆ. ನಾವು ಧ್ಯಾನ ಮಾರ್ಗಕ್ಕೆ ಬಂದವರೆಲ್ಲರೂ ಕೂಡ ವೃದ್ಧಾತ್ಮದ ಒಂದು ಅವಸ್ಥೆಗೆ ಹೋದವರು. ನಮಗೆ ಒಂದು ತಿಳುವಳಿಕೆ ಇರ್ಬೇಕಾಗತ್ತೆ ಬಾಲ್ಯಾತ್ಮದ ಜೊತೆಗೆ ಹೇಗ್ ವ್ಯವಹರಿಸ್ಬೇಕು, ಪ್ರೌಢಾತ್ಮದ ಜೊತೆಗೆ ಹೇಗ್ ವ್ಯವಹರಿಸ್ಬೇಕು ಅಂತ ಹೇಳಿ. ಸೊ ಇದೆಲ್ಲ ಅರ್ಥ ಮಾಡ್ಕೊಂಡ್ಮೇಲೆ ಮಾಸ್ಟರ್ಸ್ ನಾವ್ ಈ ಮಾರ್ಗಕ್ಕೆ ಬಂದು ಎಷ್ಟು ಒಳ್ಳೆ ಕೆಲಸ ಮಾಡಿದ್ವಿ. ಎಷ್ಟು ಒಂದು ಪದಗಳು ಇಲ್ಲ ಹೇಳ್ಬೇಕು ಅಂದ್ರೆ ಹಂಚ್ಕೊಳಕ್ಕೆ. ಅಮೂಲ್ಯ ನಿಧಿ ಅಂತ ಹೇಳ್ಬೋದು. ಎಷ್ಟೇ ಐಶ್ವರ್ಯ ಇರ್ಬೋದು, ಏನೇ ಇರ್ಬೋದು, ಆದ್ರೆ ಈಗಿನ ಕಾಲದಲ್ಲಿ ಆ ಒಂದು ಚಿಂತೆ ಅಂತ ಹೇಳಿ ಜನ ಎಲ್ಲ ಇದ್ರೂ ಕೂಡ ಅದ್ರ ಆನಂದನ ಅವ್ರಿಗೆ ಅನ್ಭವಿಸಕ್ ಆಗ್ತಾ ಇಲ್ಲ. ಆದ್ರೆ ನಾವ್ ಈ ಧ್ಯಾನಕ್ಕೊಂದು ಬಂದ್ವಿ ಅಂದ್ರೆ ಪತ್ರಿಜಿ ಗುರುಗಳು ಹೇಳ್ದಂತೆ ನಾವ್ ಯಾವುದೂ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ, ನಮ್ಮ ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ನಾವೇನೋ ಆಧ್ಯಾತ್ಮಿಕ ಮಾರ್ಗದಲ್ಲಿ ಹೋಗ್ತಾ ಇದೀವಿ ಅಂತ ಹೇಳಿ ನಾವೊಂದು ಮಡಿವಂತಿಕೆಯಿಂದ ಒಂದ್ ಕಡೆಗಿರೋ ಅವಶ್ಯಕತೆ ಇಲ್ಲ. ಎಲ್ಲರ ಜೊತೆ ಖುಷಿಯಿಂದ ಎಲ್ಲದನ್ನು ಅನುಭವ ಮಾಡ್ತಾ ಹೋಗೋದಿದೆಯಲ್ಲ, ಆ ಮಧ್ಯ ಮಾರ್ಗ ಇದೆಯಲ್ಲ, ಅದನ್ನ ಅನುಸರಿಸ್ತಾ ಹೋಗ್ಬೇಕು ಅಂತ ನಮ್ಗೆಲ್ಲರಿಗೂ ಅವರೊಂದು ಕರೆ ಕೊಡ್ತಾರೆ. ಸೊ ಈ ಎಲ್ಲಾ ವಿಚಾರಗಳು ನನ್ನ ಒಳಗಿನ ಪತ್ರಿಜಿ ಗುರುಗಳು ನನ್ನಲ್ಲಿ ಜಾಗೃತ ಮಾಡಿರುವಂತದ್ದು. ಅವರ ಒಂದು ಕೃಪಾ ದೃಷ್ಟಿ ನನಗೆ ನನ್ನ ಒಳಗಡೆ ಆ ಒಂದು ಚೈತನ್ಯ ಶಕ್ತಿಯನ್ನ ಜಾಗೃತ ಮಾಡಿದೆ. ಅಲ್ಲಿ ತನಕ ಚೈತನ್ಯ ಶಕ್ತಿ ಇರ್ಲಿಲ್ವಾ? ಇತ್ತು, ಮಲಗಿತ್ತು ಅಷ್ಟೆ. ಯಾವಾಗ ಒಂದು ಸದ್ಗುರುವಿನ ಕೃಪೆ ಆಯ್ತು, ಆ ಕೃಪಾ ದೃಷ್ಟಿ ಬಿದ್ದಾಗ ನನ್ನೊಳಗಿನ ಒಂದು ಚೈತನ್ಯ ಶಕ್ತಿ ಜಾಗೃತ ಆಗಿ ಈಗ ಏನೇನು ಕಾರ್ಯನಿರ್ವಹಿಸ್ಬೇಕೋ ಅದು ಪತ್ರಿಜಿ ಗುರುಗಳು ನಡೆಸ್ಕೊಡ್ತಾ ಇದ್ದಾರೆ ಅನ್ನೋಂತ ಒಂದು ಶ್ರೇಷ್ಠವಾದಂತ ಒಂದು
ಭಾವನೆಯಿಂದ ಅವರಿಗೆ ಸದಾ ನಾನು ಚಿರಋಣಿಯಾಗಿರ್ತೀನಿ ಅಂತ ಹೇಳ್ತಾ, ಇಷ್ಟೊತ್ತು ವೀಕ್ಷಿಸಿದಂತ ಎಲ್ಲ ವೀಕ್ಷಕರಿಗೂ ಹಾಗೆ PMC ಕನ್ನಡ ವಾಹಿನಿಯ ಎಲ್ಲ ಪದಾಧಿಕಾರಿಗಳಿಗೂ ನನ್ನ ಒಂದು ಕೃತಜ್ಞತೆಯನ್ನ ಸಲ್ಲಿಸ್ತೀನಿ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.